ಮಗ ಶೋಭಿತಾ ಶೋಭಿತಾ. ಅಯ್ಯ ಬವಳಿಕೆ ಇಲ್ಲೇ ಕೂತ್ಕೊಂಡೆ. ಅಯ್ಯೋ ಇಲ್ಲೇ ಗಾಳಿ ಬೀಸ ಊಟ ಮಾಡ್ತೀನಿ ಆಯ್ತು ಇಟ್ಟು. ಹ್ಞೂ ಆಯ್ತು ತತ್ತಿನ ತಾಡು. ತಗೊಬರಗವ. ಓಹೋ ಇದೇನವ ಉಪ್ಪೆ ಸುಮ್ಮನೆ ಮಾಡ್ಬಿಟ್ಟಿದ್ದಿ. ಅವರೇ ಕಳೀಲಿದ್ದು. ಅಯ್ಯೋ ಎಲ್ಲೋ ಸಿಟಿಲ್ ಮಾಡ್ತಿದ್ರಂತೆ ಅವರೇ ತಗೊಬಂದಿದ್ರು. ಬಿಡವ ಒಳ್ಳೇದಾಯ್ತು. ಅವತ್ತಿಂದನೂ ಸರಿಯಾಗಿ ಊಟನೇ ಇಲ್ಲ ಕರ್ ಮಗ. ರಶ್ಮಿ ಓದ್ತಾವಿಂದನೂ ಸರಿಯಾಗಿ ಊಟ ಮಾಡಿದ್ದೀರ. ಹೊರ್ತು ಮುಣ್ಕೊಬಿಡ್ತೀನಿ ಈಗ. ಅದಕ್ಕೆ ತತೆ ಗೋವಿಂದ ನೆಡ್ತಿ ಮಾಡಕ್ಕಿಲ್ಲ ಅಂದ್ಲ ಹೇಳ್ಬಿಟ್ಟು ಮಾಡ್ಸ್ಕೊ ಉಣ್ಣುವೆ. ನೆನ್ನೆ ಒಂದು ಕೆಲಸ ಮಾಡಲ್ಲ ಕರ್ ಮಗ. ಬಿಸಿಬೇಳೆ ಬಾತ್ ಮಾಡೀನಿ ಅಂದು ನಾಷ್ಟ ಮಾಡಿರಿ ಕೈಕಾಲು ತೊಳ್ಕೊಳ್ಳಿ ಅಂದ. ಏನು ಮಾಡಿದೀಯ ಅಂತ ಕೇಳಿದೆ. ಬಿಸಿಬೇಳೆ ಬಾತು ಅಂದು. ಅವ್ವ ನೀವೇನಾರು ಮಾಡ್ಕೊಳ್ಳಿ ನನಗೆ ಬಿಸಿಬೇಳೆ ಬಾತ್ ಹಾಕಿಲ್ಲ. ನಾನು ಉಣ್ಬಿಟ್ಟು ಸಣ್ಣ ಮುಟ್ಲಲ್ಲಿ ನಿಗ್ರಾಡಕ್ಕೆ ಹಾಕಿಲ್ಲ. ಏನಾರೇ ಹಿಟ್ಟು ಮಾಡಿಬಿಡ ಒಂದಿಷ್ಟು ಗಾತ್ರಕ್ಕೆ ತಾಳಿಗೆ ಉಣ್ಕೊತೀನಿ ಅಂತ ಅಂದ. ಹಂಗಂದ್ರೆ ಆಯಿತು ಅಂತ ಅಂದ್ಲ. ನಾನು ಕೈಕಾಲು ಮಗ ತೊಳ್ಕೊಬರೋದಕ್ಕಿಲ್ಲ ಹಿಟ್ಟು ಮಾಡಳೇನು ಅಂದರೆ ತಟ್ಕೆ ಹಾಕಬತ್ತ ಕೂತಾಳು ಬಿಸಿಬೇಳೆ ಬಾತ. ಯಾಕೋ ಇವಳು ಮಾಡೋಕ್ಕೆ ಮಟ್ಟ ಕಾಣಿ ಅಂದ್ಬಿಟ್ಟು ಬೇಡಕತ್ತೆ ಬಿಡವ ನನಗೆ ಅಂದ್ಬಿಟ್ಟು ಆಗ ಹೋದೆ ಎಲ್ಲಿಗೆ ಹೋಟ್ಲಿಗೆ ಹೋದೆ. ಅಲ್ಲೊಂದು 2 ಇಡ್ಲಿ ತಿಂದೆ ಕಣವ. ಸೋಡಾ ಪಾಡ ಹಾಕ್ತಾರಲ್ಲ ತಿಂದ್ಬಿಟ್ಟು ಒಡ್ಡೆ ಉಬ್ರಾದಂಗಾಯ್ತು. ಯಾಕೋ ಸರ್ ಗೊತ್ತಿಲ್ಲ ಅಂದ್ಬಿಟ್ಟು 2 ಇಡ್ಲಿ ತಿಂದ್ಬಿಟ್ಟು ಒಂದು ಟೀ ಕುಡಿದ್ಬಿಟ್ಟು ಅಂತಕ್ಕೆ ಹೋದೆ ಕಣ್ಮಗ. 12 ಗಂಟೆ ಹೊತ್ತಿಗೆ ಆಲೆ ಏನು ಹೊಟ್ಟೆ ಹಸ್ತಿ ಸುಸ್ತಾಗೋಯ್ತಾ. ಇನ್ನು ಬಿಟ್ಟು ಬರೋಂಗಿಲ್ಲ. ಅಷ್ಟೊತ್ತಿನಲ್ಲಿ ಎಸು ಹಟ್ಕೊಂಡು ಮನೆಗೆ ಬರೋಂಗಿಲ್ಲ. ಈಗ ಊಟಕ್ಕಾಗೆ ಮನೆಗೆ ಬರಬೇಕಲ್ಲ ಅಂದ್ಬಿಟ್ಟು ಹಂಗೆ ಕಾಲ ಕಳೆದ್ನ 4 ಗಂಟೆ ಆಗನೆ ಕಾಯ್ತಿದೆ. ಬಂದ್ಬಿಟ್ಟೆ ಸವ ಬಂದ್ಬಿಟ್ಟು ಬರೋದಕ್ಕೆ ಏನಾದ್ರು ಇಟ್ಬಿಟ್ಟು ಮಾಡಿದಾಳೇನೋ ಅಂತ ನೋಡಿದ್ರೆ ಏನೂ ಇಲ್ಲ. ಸುಮ್ಮನೆ ಕುಂತವಳೆ. ಯಾಕೋ ಸರ್ ಬತ್ತೇನೆ ಅಂದ್ಬಿಟ್ಟು ಒಂದು ಲೀಟ್ರ್ ಪುರಿ ತಗೊಂಡು ಖಾರ ತಗೊಂಡು ಉತ್ಕೊಂಡು ಒಂದ್ಗಳಿಗೆ ತಿಂದೆ. ತಿಂದುಬಿಟ್ಟು ಶಿವಾಯ ಅಂತ ನೀರು ಕುಡಿದ್ಬಿಟ್ಟು ಒಂದ್ಗಳಿಗೆ ಉಳ್ಕಡೆ ಕಣ್ಮಗ. ಇನ್ನು ಸಂಜೆಗೆ ನಿಮ್ಮವ್ವ ಏನೋ ಹೋಟ್ಲಿಂದ ಬಂದ್ಲು. ಆಗ ಹಿಟ್ಟು ಮಾಡಿ ಕೊಟ್ಲು ಉಂಡೆ. ಆತನಿಗೆ ಇವತ್ತುವೇ ಅದನ್ನು ಚಿತ್ರಪತ್ರನ ಮಾಡೀನಿ ಅಂದ್ಲು. ಉಣ್ಣಕ್ಕಾಯ್ಕಿಲ್ಲ ನಾನು ಬೇಡ ಅಂದ್ಬಿಟ್ಟು ಅದಕ್ಕೆ ನಿನ್ಗಂದಿದ್ದು ಹಿಟ್ಟು ಮಾಡಿದೀಯವ ಅಂದ್ಬಿಟ್ಟು ಮಾಡಿದ್ಲು ಕಣವ. ಸರಿ ಇವಳು ಬುದ್ಧಿ ಕಲ್ತಿರೋದು ಇವಳು. ಚೆನ್ನಾಗಿ ಬುದ್ಧಿ ಕಲ್ತಾಳು ಬಿಡು. ಅಲ್ಲ ಮಾಡೋನ್ವೇ ಮಾಡ್ಸ್ಕೊ ಉಣ್ಣುವೆ ನೀನು. ಮಾಡ್ತಿಲ್ಲ ಕಣ್ಮಗ. ವಾತಾವರಣಗೆ ಪಾಪ ಗೋವಿಂದವೇ ಮಾಡಿಸ್ಕೊತಾತ ನಿನ್ಗೆ ಏನು ಬೇಕು ಮಾಡಿಸ್ಕೊ ಅಂತ ಒಯ್ದನು ಹಂಗಂತದೆ. ಇವಳು ಮಾಡ್ತೀನಿ ಕಂತ ಅನ್ನೋಳು ಹಿಟ್ಟು ಮಾಡವ ಅಂದರೆ ಆಯ್ಕಿಲ್ಲ. ಐಕ್ಳು ಕಟ್ಕೊಂಡು ಮಾಡೋಕೆ ಆಯ್ಕಿಲ್ಲ ಅಂತೇಳಲ್ಲ. ಹಂಗಾರೆ ಮೊದಲೆಲ್ಲ ಮಾಡ್ಕೊಂಡು ಉಣ್ತಾ ಇರ್ತಿಲ್ವಾ? ಹಾಂ ಐಕ್ಳು ಕಟ್ಕೊಂಡು ಅಂದರೆ ಕರ್ಕೊಬಂದು ಕುಣ್ಸ್ಕೊತೀರಿ ಅಂದ್ರೂ ಆಯ್ಕಿಲ್ಲ ಅವಳಿಗೆ. ಹಂಗಾದ್ರೆ ಹೆಂಗೆ ಮಾಡೋದು ಮಗ? ಅಯ್ಯ ಸುಮ್ ಕುತ್ಕೋ. ಏನು ಮುಗಿನ ಕೂತಿದ್ಲ ನೆನೆ ದಿವಸ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಕಮಲಾಕರ್ ಮನೆ ಗಂಟ್ಲು ಹೋಗವಳೆ. ಗೋವಿಂದ ಹುಡುಕ ಬಂದಿದ್ದಾಳೆ ಇಲ್ಲಿಗೆ ಅಂದ್ಬಿಟ್ಟು ಬಂದಿಲ್ಲ ಕಣ ಅಂದೆ. ಆಮೇಲಿಂದ ಅದೇನೋ ಫೋನ್ ಮಾಡಿದ್ನಂತೆ ಕಮಲಾಕರ್ ಮನೆ ಇದ್ದಂತೆ. ಅಲ್ಲೆಲ್ಲ ಹೋಗಿ ಸುತ್ತ ಕೂತಾವಳೆ ಇವಳು. ಹಿಟ್ಟು ಮಾಡಿ ಕಾಕಿಲ್ವಾ? ಚೆನ್ನಾಗಿ ಬುದ್ಧಿ ಕಲ್ತಾವಳೆ. ಏನು ಮಾಡಿಯವ ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ರೆ ಹಂಗೆಯಾ? ನಿಮ್ಮ ಅಮ್ಮ ಹೋಗಲ್ಲಿ ಕೂತವಳೆ. ಅವಳು ಹೋದ್ಮೇಲೆ ಇವಳು ಹೆಚ್ಕೊಂಡವಳೆ ಕೇಳೋರಿಲ್ಲ ಅಂದ್ಬಿಟ್ಟು. ಹಿಂಗಾದ್ರೆ ಹೆಂಗೆ ಮಾಡೋದು ಮಗ? ಅಚ್ಚುಕಟ್ಟಾಗಿ ಊಟ ಬೇಡವಾ? ಪಾಪ ನಿಮ್ಮ ಮೌನ ಮೇಲೆ ಹೋಟ್ಲ ಅಂಗಡಿಲೆಲ್ಲ ಕೆಲಸ ಮಾಡಿ ದೂಸು ಬಂದು ರಾತ್ರಿ ಒಂದು ಮುದ್ದೆ ಇಟ್ಟು ಕೊಡವ ಅಂದೆ. ಮಾಡಿಕೊಟ್ಲ ಇದೆ ನಿಮಿಷಕ್ಕೆ. ಹಂಗೆ ಇವಳಿಗೆ ಏನು ಬಂದಿರೋದು ಕೇಳಿ ಇವಳಿಗೆ ಒಂದು ನೀಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಿದ್ದಾಳು ಇವಳು ಮನೆಯೊಳಗೆ. ಸರಿಯಾಗಿ ಇಲ್ಸದ ಅಂದ್ಕೊಂಡೆ. ಏನಪ್ಪ ಅಂದರೆ ಸುಮ್ಮನೆ ಮನೆ ಒಳಗೆ ಇಲ್ದೋದು ಉತ್ಪತ್ತಿ ಮಾಡಬೇಕಲ್ಲ ಕದ್ನವ ಅಂದ್ಕೊಂಡು ಸುಮ್ಮನೆ ಬಾಯಿ ಮುಚ್ಚೋ ಸುಮ್ಮನೆ ಆಗಿವ್ನಿ. ಊಟ ಮಾಡಿ ಸಿಕ್ಕಿಲ್ಲ ನಿನ್ಗೆ ಬೇಕಾದಾಗ ಇಲ್ಲಿಗೆ ಬಾ. ನಾನು ಮಾಡಿ ಕೊಟ್ಟಾರ ತಲೆಗೆ ಎಡ್ಸ್ಕೊಬೇಡ ನೀನು. ಯಾಕೆ ಇಲ್ಲಿ ಬರೋನೆ ನಿನಗೆ ಹಣೆ ಬರ್ಬೋದಿರೋದು ಮಾಡಿಕಕ್ಕೆ ಇತ್ತ ಸುಂಪಿ ಮಾಡಿ. ಎಷ್ಟು ಮಕ್ಕಳು ಸಾಕಕ್ಕೆ? ಹಾಂ ಎಷ್ಟು ಮಕ್ಕಳು ಸಾಕಕ್ಕೆ? ಇವಳು ಮನೆ ತಿರ್ಗಕ್ಕೆ ನಿಂತಿದ್ದಾಳೆ ಇವಳು ಮನೆಯಲ್ಲಿ ಬುದ್ಧಿ ಕಲ್ತ್ಕೊಂಡು. ಹಂಗಾಗಿ ತಾನೇ ಊರು ಸುತ್ಕೊಂಡು ಕೊನೆಗೆ ಹೆಂಗೋ ಒಂದು ನೆಲೆ ಸಿಕ್ಕದೆ ತಿರ್ಗಾ ಸೇರಿಸ್ಕೊಂಡ್ರು. ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಮನ್ಸರೇ ಇಲ್ಲ ನೋಡು. ಚಿತ್ರಾನ್ನ ಮಾಡಿಬಿಟ್ಲು. ಅಲ್ಲೇ ಇಲ್ಲೇವಿಲ್ಲ ಮನೆ ಕೂಲ ಆಗಿಲ್ಲ. ಪಾಪ ವೇಣು ರಶ್ಮಿ ಎಷ್ಟು ಚೆನ್ನಾಗಿ ಮಾಡ್ಕೊ ಹೋಯ್ತಿತ್ತೋ. ಅಯ್ಯಪ್ಪ ಹೆಂಗೋ ಪಾಪ ವೇಣು ಚೆನ್ನಾಗಿರ್ಲಿ. ಈಗ ನಮಗೆ ಮಾಡ್ಕೊಂಡು ಕೂತ್ಕೊಳ್ಳಿ ಅಂದರೆ ಅವ್ರ ಭವಿಷ್ಯ ನೋಡೋದು ಬೇಡವ? ಚೆನ್ನಾಗಿ ಬುದ್ಧಿ ಕಲ್ತಾಳು ಬಿಡು. ಅವಳಿಗೆ ಕಲಿಬೇಕು ಬುದ್ಧಿ ಹಾಕತ್ತೆ. ಅಲ್ಲಕನೆಯ ಏನಂಗಡಳು ಒಂದು ಟ್ರೀಟ್ ಮಾಡಿಕಕ್ಕೆ ಕೇಳ್ತೀನಿ ಸುಮ್ಕಿರು. ನಿನ್ಗೇನು ರೋಗ ಬಂದಿರೋದು ಅಂತ? ಬೇಡ ಮಗ ಏನು ಕೇಳೋದು ಬೇಡ. ಅಲ್ಲೇ ಹೋಗಿ ಹೇಳೋನಲ್ಲ ಅಲ್ಲಿಗೆಲ್ಲ ಹೋಗಿ ಹೇಳೋನೆ ಅಂತ ಏನಾದ್ರು ಅನ್ಕೋತಾಳೆ. ಜಾಕ್ಬೇಕು ಆಯಿತು ಸುಮ್ಕಿರು. ನೋಡೋದ ಇನ್ನೂ ಒಂದು 4 ದಿವಸ ಫೋನ್ ಮಾಡಿವೆ ನಿಮ್ಮ ಅಮ್ಮಂಗೆ ಯಾವಾಗ ಬಂದೋಳಂತ ನಿಂಗಮ್ಮ. ಅಯ್ಯೋ ಅಲ್ಲೂ ಪಾಪ ಈಕ್ಳು ಬರೋಕೆ ಬಿಡ್ತಾರಂತೆ. ಒಂಥರ ಎಲ್ಲೋ ಕರ್ಕೊಂಡು ಬಿಟ್ಟಂಗಾಗ್ಬಿಟ್ಟದೆ ಮಕ್ಳಿಗೆ. ಈ ರಜಿ ಅಂತಿದಂತೆ ಎಂತಿದವಂತೆ. ಈಗ ಕಂಡು ಹೆಂಗೆ ಬಂದದು ತತ್ತ ಹೇಳ್ತೀಯ ನೀನು? ಅಯ್ಯೋ ಅಲ್ಲಿ ನೋಡೋಕೋದ್ರೆ ಇಲ್ಲಿ ಹೇಳವ. ಈಗ ನಿಮ್ಮವ್ವ ಏನಿಟ್ಟೆ ಮನೇಲೆ ಕುತ್ಕೊಳಕ್ಕಾಗದ? ಅವಳು ಪಾಪ ಹೋಟ್ಲಲ್ಲಿ ಆ ಬಡ್ಡಿ ಏನೋ ಅವಳು ಇಲ್ಲ ಅಂದರೆ ಏನು ಮುಟ್ಟೋಲ್ಲ. ಬೇಕಾದ್ರೆ ಹೋಟ್ಲ ಅಂಗಡಿ ಬಾಕ್ಲ ಹಾಕಿ ಬಂದು ಮನೆಗೆ ಹೋದ್ರೆ ಮನೆ ಕತ್ತಾನೆ. ಜವಾಬ್ದಾರಿನೇ ಇಲ್ಲ. ಎಲ್ಲಕ್ಕೂ ಒಂದು ಈರುಳ್ಳಿ ಉದುರ್ಸೋದಾರಿ ಒಂದು ಸಾಂಬಾರು ಸೊಪ್ಪು ಏನು ಉದುರ್ಸೋಕು ಇವಳೆ ಉದುರಿಸ್ಬೇಕು. ಬೋನ್ ದಷ್ಟು ಕಲಿಸ್ಕೊಡ್ಬೇಕು. ಎಲ್ಲ ಅದ ಮಾಡಿಕೊಟ್ರೆ ಎಣ್ಣೆ ಮುಂಗಡೆ ಕುತ್ಕೊಂಡು ನಿಂತ್ಕೊಂಡು ಬಿಡ್ತಾನೆ ಅಷ್ಟೇ. ಅದು ಬಿಟ್ರೆ ಇನ್ನೇನು ಬರೋಕಿಲ್ಲ ಬಡ್ಡೆ ಇದನ್ಗೆ. ಅವಳಾಗಿರೋದಕ್ಕೆ ನಿಮ್ಮ ಅವ್ವ ನಾನು ಹೊಸ ಆಗಿರೋದಕ್ಕೆ ಹೊಡೆದಾಡ್ತಾ ಕುಂತವಳೆ ಪಾಪ. ಅವ್ನು ಕುಟೆ ಬೇರೆಯವರಾಗಿರೋ ಒಂದು ದಿವಸ ಇರೋಕ್ಕಾಗ್ತೀರ. ಹಂಗೆ ಪಾಪ ಅವಳಿಗೆ ತಲೆ ತಿನ್ನೋದು ಬೇಡ ಅಂದ್ಬಿಟ್ಟು ನನ್ನ ತಗೆ ಬಂದೆ. ನೀನು ತರಕಾರಿ ಸಾರು ಮಾಡೀನಿ ಅಂದ್ರೆ ಗೋವಿಂದಣ್ಣ ಇದ್ನ ಅದಕ್ಕೆ ಸುಮ್ಮನೆ ಗಂದೆ ನಾನು. ನನಗೆ ಗೊತ್ತಾಯ್ತು ಯಾಕೋ ಸಾಪ್ಕಿದಾರೆ ನೀನು. ನನಗೆ ಗೊತ್ತಾಯ್ತು ಏನೋ ಆಗದೆ ಅಂತ ಅದಕ್ಕೆ ತರಕಾರಿ ಸಾರು ಮಾಡೀನಿ. ಹಿಟ್ಟು ಮಾಡ್ಕೊಟ್ಟಾನು ಉಣ್ವೆ ಅಂದಿದ್ದು ನಾನು. ಏನು ಮಾಡಿ ಬಿಡಬಾತಾಗೆ ನಮ್ಮ ಮನೆ ಬರೋ ಸರಿಲ್ಲ. ಅಲಕನಯ್ಯ ಇವಳಿಗೊಂದು ಮುದ್ದೆ ಹಿಟ್ಟು ಮಾಡ್ಕೊಡೋ ರೋಗ ಬಂದಿರ್ತದೆ. ಏನು ರೋಗ ಬಂದಿರೋದು ಇವಳಿಗೆ? ಏನು ಹೊಸ್ಕೊಂಡಿದ್ದಾಳೆ. ಎಷ್ಟೊತ್ತನ ಮಕ ಮಾಡ್ಕೊಂಡು ಕೂತ್ಕೊತಾಳೆ. ನೆನೆ ಮಧ್ಯಾಹ್ನ ಬಂದ ನಾನು ಬಂದರೆ ಒಂದ್ಗಳಿಗೆ ಕೂತ್ಕೊ ಬಾ ಇತ್ತಾಗ ಬಾ ಅನ್ನಿಲ್ಲ. ಒಂದು ಟೀ ಕುಡಿ ಅನ್ನಿಲ್ಲ. ರಶ್ಮಿ ಇದ್ದಾಗ ಹಂಗೆ ಮಾಡ್ತಿದ್ದವಳು. ಹೋದಕ್ಷಣ ಟೀ ಮಾಡ್ಬಿಡೋಳು. ಕುಡೀರಿ ತಿನ್ನಿ ಉಣ್ಣಿ ಅಂತ ಅಷ್ಟು ಆಸೆ ಮಾಡೋಳು. ಇವಳು ಏನೋ ಕಳ್ಕೊಂಡೊಳಗೆ ಬೆಪ್ಪನಂಗೆ ಮಕ ಮಾಡ್ಕೊಂಡು ಕೂತ್ಕೊತಾಳೆ. ಇವಳನ್ನ ಓದ್ಕೊಂಡಿರೋದು ಏನು ತಾತ ಹಿಂಗೆ ಆಡೋ ಚೆನ್ಮತ್ತಾತ ಮನೆ ಕುಲ ಅದದ.
ಓ ಭಾಳ ಇದು ಕದ್ಬಿಡು ಸರಿದಾಕತೆ ಬಡ್ಕಂಡೆ ನಾನು ಅವಳು ಇರೇಳು ಹೋದಾಗ ಯಾವ ಮದುವೆನೂ ಬೇಡ ಮುಂಜಾನೆ ಬೇಡ ಅವನಿಗೆ ಮಕ್ಕಳನ್ನ ಸಾಕೊಂಡು ಹೋಗೋದ ಅಂತ ನಿಮ್ಮ ಅಮ್ಮುಂಡ ಕೇಳಿರ ಅವಳು ನಿಂಗಮ್ಮ ಅವ್ಳು ಕೇಳಿದ್ರೆ ಇವತ್ತು ಎಲ್ಲ ಸರಿಯಾಗಿರೋದು ಇವಳು ತೊಡಗಲಿ ತಂದು ಗಂಟಕಳಂಗೆ ಎತ್ತಿತ್ತೀರಾ ಅಲ್ಲಕ್ಕಂತ ಇವು ಯಾವಾಗ ಬುದ್ಧಿ ಕಲಿಯೋದು ಊರು ಬಿಟ್ಟು ಹೋಗಿ ಅವ್ರ ಅವ್ವ ಕಾಡೆಣ ಆದ್ಲು ಅದಾದ್ಮೇಲೆ ಕರ್ಕೊಬಂದು ಅಯ್ಯೋ ನನಗೆ ಹೆಂಗೋ ಎರಡನೇ ಚಾನ್ಸ್ ಸಿಕ್ಕದೆ ನಾನು ಹೆಂಗಿರ್ಬೇಕು ಅನ್ನೋದು ಗೊತ್ತಾಯ್ತಿರ್ತತೆ ಇವಳು ಹಿಂಗೆ ಆಡ್ಬೋದ ಇವಳು ಯಾವ ಸಿರಿ ಸಂಪತ್ಕಂಗೆ ಆಡಾಳು ಚೆನ್ನಾಗಿ ಆಡ್ತಾಳೆ ಬಿಡು ಆಡಲಿ ಸುಮ್ಕಿರವ ಅದೆಷ್ಟು ದಿವ್ಸ ಗಂಟೆ ಆಡೋಳು ಆಡಲಿ ಹೊಸ ಇಲ್ದೋಗಿ ನಾನು ಇರ್ತಿದ್ದೆ ನಾನು ಹೋಗೋಣ ಮಾದೇವನ ಮನೆಗೆ ಏನು ಮಾಡಿ ಆ ಮುಗಿಗೆ ಒಂಚೂರು ಹಾಲ್ಗಾಲಿ ಅಷ್ಟೇ ಇನ್ನೇನು ಇಲ್ಲ ಹಸಿನಾಲು ಹಸಿನಾಲು ಕುಡಿಲಿ ಪಾಪ ಮಕ್ಳು ಕಂಡಿದ್ದಾವ ಅಂದ್ಬಿಟ್ಟು ನಾನು ಹಂಗೆ ಎಳ್ದಾಡ್ತೇವನಿ ಈ ಇದ್ಕೂ ಬಿಸಿಲು ಹತ್ಕೋ ತಲೆನೇ ಕೊಡೋಕ್ಕಾಗಿಲ್ಲ ನಂಗೆ ತಲೆ ಸುತ್ತಬರ್ತದೆ ಏನು ಮಾಡಿಯೇ ನಿಮ್ಮ ಅಮ್ಮಂಗೆ ಹಂಗೆ ಗೊತ್ತಾಗ ಮಾರಾಕು ಯಾರ ಮನೆಯಾರ ಹಾಲು ಬಳಸ್ಕೊಳಕ್ಕಾಯ್ತದೆ 1 ಲೀಟ್ರ್ ಅಂತ ಹೇಳ್ತೇವನಿ ಅವಳು ನಾನು ಕದ್ದಾಡ್ತೀನಿ ಅಂದ್ಬಿಟ್ಟು ನನ್ನ ಮೇಕಂಗೆ ಅಂತಾಳೆ ಬಿಡತ್ತಾಗೆ ಇರೋ ಗಂಟ ಮೇಯ್ಸ್ಕೊಂಡು ಹೆಂಗೋ ಕಾಲ ಕಳಿತೀನಿ ಎಳ್ದಾಡ್ತೀನಿ ಏನು ಮಾಡಿಯೇ ಸರಿ ಊಟ ಮಾಡಿ ನೀನು ಊಟ ಮಾಡ್ತಾ ಕೈ ನಿನ್ಸ್ಬೇಡ ನೀನು ಚೆನ್ನಾಗಿಲ್ಲ ಸಾರು ಪೈನಾಗದೆ ಕಣವ ಏನು ಇಷ್ಟು ಚೆನ್ನಾಗಿ ಮಾಡಿದೆಯಲ್ಲ ಮಾವ ಮೈಸೂರಿಗೆ ಹೋಗೋದೆ ಮನೆಗೆ ಹೋಗಿದ್ದದ ಯಾಕವ ಹೋಗ್ಬಿಟ್ಟು ಬರ್ತೀನಿ ತೀವ್ರ ಆಫೀಸ್ಗೆ ಹೋಗ್ತಿರಲ್ಲ ಹಂಗೆ ಜೊತೆಲಿ ಹೋಯ್ತು ಹೋಗ್ಬಿಟ್ಟು ಬರಲಿ ಸುಮ್ಕಿರವ ಹೋಗ್ಬಿಟ್ಟು ಬರಲಿ ಎಲ್ಲ ನೋಡ್ಕೊಂಡು ಪಾಡ್ಕೊಂಡು ಬರಲಿ ಸುಮ್ಕಿರ ಪಾಪ ಇನ್ನು ಒಂದೇ ಕೂತ್ಕೊಳ್ಳೋಕ್ಕಿಲ್ಲ ನಮ್ಮನೆ ಕಡೆಗೂ ಜಾಸ್ತಿ ಬರೋಕೆ ಇಲ್ಲ ಬರೋಕಿಲ್ಲ ಸರಿಯಾಗಿ ಮಾತಾಡೋಕ್ಕಿಲ್ಲ ಏನಿಲ್ಲ ರಶ್ಮಿತಾಗ ಬರ್ತಿತ್ತಿಲ್ವಾ ಇತ್ತೀಚೆಗೆ ಅವಳು ಲಾತಂಗೆ ಸರಿಯಾಗಿ ಮಾತಾಡ್ಸೋಕ್ಕಿಲ್ಲ ಅಂದ್ಬಿಟ್ಟೆ ನಮ್ಮ ಮಾವ ಇತ್ತೀಚೆಗೆ ಹೋಯ್ತಿಲ್ಲ ಆಮೇಲೆ ಅಜ್ಜಿಯರು ಇಲ್ವಲ್ಲ ಅವ್ರಾರು ಇದ್ದಾರೆ ಕುತ್ಕೊ ಮಾತಾಡೋರು ಅದಕ್ಕೆ ಬರೋದು ನೀನು ಏನಾರು ಬೇಕಾದ್ರೆ ಅವಳನ್ನ ಕೇಳನೆ ಬೇಡ ನೀನು ಇಲ್ಲಿ ಬಾ ನೀನು ಸರಿಯಾ ಹ್ಞೂ ಸುಮ್ ಕೂತ್ಕೋ ನಿಮ್ಮ ಮಾವೇನು ಅನ್ಕೊಳಕ್ಕಿಲ್ಲ ಗೊತ್ತೋದ್ಕು ಇಲ್ಲಿ ಬಂದು ಕೂತ್ಕೊತಾನೆ ಒಯ್ಯ ಉಣ್ಣಕ್ಕೆ ಏನು ಅನ್ಕೊಳಕ್ಕೆ ಹೋಗ ಸುಮ್ಮನೆ ಬೇಡ ಕತೆ ಮಾಡ್ತಾಳೆ ಧರ್ಮಕ್ಕೆ ಬುದ್ಧಿ ಕಳಕ್ಕೆ ಮಾಡಾಳ ಸುಮ್ಕಿರ್ ಮಗ ಅವಳು ಸರಿ ಎದೊಳ್ಕದ್ ಬಿಡುತ್ತ ಏನು ಎಷ್ಟು ಜನ ಅಡುಗೆ ಮಾಡಕ್ಕಂಗೆ ಆಡಾಳು ಆಯಿತು ಏನಾದ್ರು ಬುದ್ಧಿಗಳು ತೋರಿಸ್ಬಿಡ್ತಾವೆ ಮಾತ್ರ ಏನು ಮಾಡಿ ಅವ್ರು ಕಲ್ತಿರೋ ಬುದ್ಧಿಗಳನ್ನ ಬಿಟ್ಟಾರ ಅಂಬರಿ ಮೇಲೆ ಕುಣ್ಸೋರು ಅಷ್ಟೇ ಎಲ್ಲ ಕರ್ಕೊಂಡೋಗಿ ಕುಣ್ಸೋರು ಅಷ್ಟೇ ಏನಪ್ಪ ಅಂದರೆ ಗೋವಿಂದ ತಲೆಗೆ ಎಡ್ಸ್ಕೊಬಿಡ್ತಾನೆ ನೋಡು ನಮ್ಮ ಇನ್ನಗೆ ಇಟ್ಟು ಮಾಡಿಕ್ನೀವಲ್ಲ ಅಂತ ಅದನ್ನೇ ಅವ್ನು ಮುದ್ದೆ ಉಚ್ಚಿಬಿಡಿದವನು ಸರಿಲ್ಲ ಅದಕ್ಕೆ ನಾನು ಸುಮ್ಮನೆ ಆಗಿ ನಮ್ಗೆ ಏನು ಹೇಳಕ್ಕೆ ಹೋಗಿಲ್ಲ ಏನಾರೇ ಆಮೇಲೆ ಅದು ಹಾಕ್ಬೇಕು ಒಡೆಯೋದು ಬಡಿಯೋದು ಕಾಪಿ ಇಷ್ಟ ಅವ್ನು ಕಾಪ ತಡೀಕಿಲ್ಲ ಒಡೆಯೋದು ಬಡಿಯೋದು ಅದನ್ನೇ ಸುಮ್ಮನೆ ನನ್ನಿಂದ ಯಾಕೆ ಜಗಳ ಹತ್ಕೋಬೇಕು ಅಂದ್ಬಿಟ್ಟು ಸುಮ್ಮನೆ ಆಗಿನಿ ಅಲ್ಲಕ್ಕನ ಮಗ ಆ ಕಾಂಬ್ಲಿಯಲ್ಲಿ ಸಾಮಾನ್ಯದವಳ ಅವ್ರ ಮನೆ ತಕ್ಕ ಏನು ಕೆಲಸ ಇವಳಿಗೆ ಅವಳು ತಕ್ಕ ಯಾಕೆ ಹೋಗ್ಕೋಬೇಕು ಇವಳು ಹಾಂ ಇಲ್ಲಿಂದ ಅಲ್ಲಿ ಗಂಟೆ ಹೋಗ್ಬೇಕು ಅಂತ ಏನಿರೋದು ಮುಗಿನ ಕರ್ಕೊಂಬಂದ್ಬಿಟ್ರೆ ಇರ್ಸ್ಕೊಬೇಡ ನೀನು ಕರ್ಕೊಂಡೋಗಿ ಕೆಲಸವೇ ನನಗೇನು ಎತ್ಕೊಂಡು ಮನೆ ತಗಿರ್ಲ ಅಂತ ಅವಳು ಮುಗಿನ ಗಂಟೆ ಹಾಕ್ಬಿಟ್ಟು ಆ ಕಾಂಬ್ಲಿ ಮನೆ ತಕ್ಕ ಕೂತ್ಕೊಳ್ಳೋದು ಅವಳು ಹಾಂ ರಶ್ಮಿ ಒಂದು ದಿವ್ಸ ಅವ್ರ ಮನೆ ತಕ್ಕ ಹೋಗಿ ನೋಡಿದ್ದೀನಿ ನೀನು ಹೆಂಗಿತ್ತೋ ಹೆಣ್ಣು ಇವಳಿಗೆ ಗೊತ್ತಾಕಿವ ಇವಳಿಗೆ ಗೊತ್ತಾಗದಾಗಿದ್ರೆ ಯಾಕೆ ಹಿಂಗೆ ಮಾಡ್ತಿದ್ಲ ಹಾಕು ಒಂದು ಮುದ್ದೆ ಇಟ್ಟು ಮಾಡ್ಕೊಡಕ್ಕಾಗದ ನಿನಗೆ ಹಿಂಗೆ ಪಾಡ ಹತ್ತಿಸ್ತಿದ್ಲಾಳು ಅದೇನು ಬುದ್ಧಿ ಕಲ್ತಿದ್ದವ ಕಾಣೆ ದುರ್ಬುದ್ಧಿಯ ಆಯಿತು ಸುಮ್ಮನಿರವ ಹೇಳಕ್ಕೆ ಹೋಗ್ಬೇಡ ಯಾರಿಗೂ ಗೊತ್ತಾಗೆ ಹೇಳೇನು ಬರ್ತಿತ್ತು ಸರಿ ಆಯಿತು ಊಟ ಮಾಡೋದು ನೀನು ಮತ್ತೆ ಉಪ್ಪಿನ ಕೈತಾರ ನಾ ಇಲ್ಲಿ ಕಣವ ಹಾಕ್ಲೇ ಒಂದ ಇದ್ದದ ಜಾಸ್ತಿ ನೆಕ್ಲ ಅದು ಯಾವ್ದು ನನಗೆ ಇದೇ ನೋಡು ಒಂದು ಹಾಕಿಲಿ ನೆಂಚ್ಕೊತೀನಿ ತಗೆ ಮಟನ್ ತರಿಸ್ತೀನಿ ಸಂದಿಕೆ ಇಲ್ಲೇ ಊಟ ಮಾಡುವೆ ನೀನು ಅವ್ರು ಬರೋಗಂಟ ತಲೆಗೆಡ್ಸ್ಕೊಬೇಡ ನಾನು ಮಾಡಿರ್ತೀನಿ ಊಟ ಮಾಡು ನೀನು ಹ್ಞೂ ಅದೇ ಒಂದು ಕೆಲಸ ಕೂತ್ಕೊ ನೀನು ಇಲ್ಲಿ ಊಟ ಮಾಡಿದ್ರೇನು ಸುಮ್ಮನೆ ಇಲ್ಲೇ ಮಾಡು ನೀನು ಅವಳ ತಕ್ಕ ಹೋಗ್ನೇ ಬೇಡ ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತ ಸರಿಯಾ ಸರಿ ಬಿಡವ ಎಲ್ಲಾದ್ರೇನು ಆಗ ಒಂದು ಉಪ್ಪಿನಕಾಯ ಸರಿ ಆಯಿತು ನೀರನ್ನೇ ಮಡಗಿಲ್ಲ ನಾನು ತಾನೇ ಬಿಸಿನೀರು ಕಾಯಿಸ್ಕೊಬ್ರನಾ ಯಾವ ಒಂದು ಸಿಕ್ಕರಾಗ ಬತ್ತಾಗೆ ನೀರು ಬಿಸಿನೀರು ಕಾಯಿಸ್ಕೊಂಡೆ ಬರ್ತೀನಿ ಉಪ್ಪಿನಕಾಯಿ ತಂದು ಕೊಟ್ಟನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ